ಮಾನ್ವಿ ಪಟ್ಟಣದ 13ನೇ ವಾರ್ಡ್ನಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ. ಸಾರ್ವಜನಿಕ ಮಹಿಳಾ ಶೌಚಾಲಯಕ್ಕೆ ಅಡ್ಡಿ, ನಿವಾಸಿಗಳ ಆರೋಪ. ನಮಗೆ ನ್ಯಾಯ ಬೇಕು ಎಂದು ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿ. ಕೆಲ ಪುರುಷರಿಂದ ಅಸಭ್ಯ ರೀತಿ ವರ್ತನೆ. ಅನಧಿಕೃತ ಕಟ್ಟಡ ತೆರವಿಗೆ ಮಹಿಳೆಯರ ಆಗ್ರಹ. ಮಾನ್ವಿ ಪಟ್ಟಣದ 13ನೇ ವಾರ್ಡ್ನ ಹಳೆ ದೌಲಪ್ಪ ಶಾಲೆ ಹತ್ತಿರ ಸಾರ್ವಜನಿಕ ಮಹಿಳಾ ಶೌಚಾಲಯ ಇದ್ದು, ಆದರೆ ವ್ಯಕ್ತಿಯೊಬ್ಬ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಕೂಡಲೇ ತೆರವುಗೊಳಿಸಬೇಕು. ನಿವಾಸಿಗಳು ಪುರಸಭೆ ಮುಖ್ಯ ಅಧಿಕಾರಿ ಪರಶುರಾಮ್ ದೇವಮಾನೆಗೆ ಮನವಿ ಸಲ್ಲಿಸಿದರು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ 13ನೇ ವಾರ್ಡ್ನಲ್ಲಿ ಮಹಿಳೆಯರು ನಿತ್ಯ ಸಾರ್ವಜನಿಕ ಶೌಚಾಲಯ ಉಪಯೋಗಿಸುತ್ತಿದ್ದು, ಆದರೆ ಕೆಲ ವ್ಯಕ್ತಿಗಳು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದಾರೆ. ಕಾನೂನು ಕ್ರಮ ಜರುಗಿಸಬೇಕೆಂದು ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದರು. ಸರ್ಕಾರದ ಜಾಗವನ್ನು ಕಬಳಿಸಿದ್ದಲ್ಲದೆ ನಮಗೆ ಅಸಭ್ಯವಾಗಿ ವರ್ತಿಸುವ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸುವುದಲ್ಲದೆ ಕೂಡಲೇ ಅನಧಿಕೃತವಾಗಿ ಕಟ್ಟಿದ ಕಟ್ಟಡವನ್ನು ತೆರವುಗೊಳಿಸಬೇಕೆಂದು ಮನವಿಯನ್ನ ಸಲ್ಲಿಸಿದರು. ಶಾಂತಮ್ಮ ಯಾವ ಊರಮ್ಮ ನಿಂದು? ಮಾನ್ವಿ. ಎಷ್ಟನೇ ವಾರ್ಡಮ್ಮ? 13ನೇ ವಾರ್ಡ್. ಏನು ಸಮಸ್ಯೆ ಏನಾಗಿದೆ? ಪೈಕಂದು ಅದು ಏನಾಗಿದೆ? ಅದು ಒಂದು ಒಡೆ ಹೊಡೆದಾರಿ ಹಳೆಯದು, ಮತ್ತೆ ಹೊಸದು ಕಟ್ಟಿದ್ರೆ ಅದ್ರಾಗ ಹೋಗ್ಕೊಡ್ಲಿಲ್ಲ ಅವರು. ಯಾರು? ಮೈದ ಕುಲ್ದವ್ರು. ಏನದು? ಕೊಲ್ಲೋಗ್ಯದು ಟಿನ್ನಿನ ಮೇಲೆ. ಅದು ಯಾರು ಅವ್ರ ಹೆಸರೇನು? ಬಾಬಾ ಮಿಯನವ್ರು. ಯಾಕೆ ಆ ರೀತಿ ಮಾಡ್ತಾರೆ? ಕೂಡಬಾರ್ದಂತೇಳಿ ಆ ರೀತಿ ಮಾಡಕತ್ತ, ಕುಂದ್ರಬಾರ್ದು ಅಂತ ಅಂಜಿಕ್ ಬರಂಗ ಯಾರು ಒಲ್ಲ ಹೊಸದು ಕಟ್ಟಿದ್ರೆ ಹಳೆದ್ರಾಗ ಹೋಗಿ ಕೈ ಮುರ್ಕಣಿನವ್ರು ಬಿದ್ದಿದ್ರಾ? ಬಿದ್ದೀನಿ. ಒಡೆ ಬಡ್ದ್ಬಿಟ್ಟು ಏನಾಗಿದೆ ಈಗ? ಶೌಚಾಲಯ ಹೊಸದಾಗೆಲ್ಲ ಮುರಿದು ಬಾಗಿಲು ಗೀಗಿಲು ಒಯ್ದು ಬಿಟ್ಟಾರಿ. ಯಾರು ಒಯ್ದಾರ? ಯಾರು ಆ ಕಡೆ ಮಂದಿ ಒಯ್ದಾರ. ಮತ್ತೆ ಈಗ ಹೆಂಗೆ ಮುನ್ಸಿಪಾಲಿಟಿಗೆ ಬಂದಿರಲ್ಲ? ಮತ್ತೆ ಬಂದಿವಿ ಅದಕ್ಕೆ ಬಂದಿವಿ ಅಂದ್ರೆ ಪ್ಲೇಸ್ ಇದ್ದಲ್ಲಿ ಏನಂದ್ರ ಈಗ ಮಾಡ್ತೀವಿ ಅಂದಾರಲ್ರಿ. ಹೌದಾ? ಈಗ ನಿಮಗೆ ಶೌಚಾಲಯ ಅಂತ ಹೇಳಿ ಮತ್ತೆ ಮುಂದೆ ಹೆಂಗ ಅದು ಸಾರ್ವಜನಿಕರದ್ದು ಎಲ್ಲರಿಗಿತ್ತ ಅದು? ಮತ್ತೆ ಆ ರೀತಿ ಹೆಂಗ್ ಮಾಡಿದ್ರು? ಮಾಡ್ಯಾರ. ನಾವು ಬಂದಾಗಂದ್ರೆ ಬರೀ ಅಳದಾಗ ಇದಾಯ್ತು. ಇತ್ತವ ಮೊದಲು ರಾತ್ರಿ ಕೊಲ್ಲೋಗದು, ನಮ್ ಕಡೆ ಕಾಲ್ ಮಾಡ್ಯಾಕ ನಿಂದ್ರೋದು. ಯಾರು? ಅವ್ರ ಮನೆ ಮುಖ್ಯಾಧಿಕಾರಿ ಪುರಸಭೆ ಮಾನ್ವಿ ಪರಶುರಾಮ್ ದೇವಮಾನಿ. ನಗರದಲ್ಲಿ ಬೇಸಿಗೆ ಇದ್ದ ಕಾರಣ ಎಲ್ಲ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದ ಹಾಗೆ ತ್ವರಿತವಾಗಿ ಸ್ಪಂದಿಸಿ ಎಲ್ಲರಿಗೆ ಯಾವುದೇ ಅಡಚಣೆ ಆಗದಾಗೆ ನೀರು ಪೂರೈಕೆ ಮಾಡಲು ಕ್ರಮ ಕೈಗೊಳ್ಳುವುದು. ಹಾಗೂ ಸಾರ್ವಜನಿಕ ಶೌಚಾಲಯ 13 ನಂಬರ್ ವಾರ್ಡ್ನಲ್ಲಿ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗಲು ಸಮಸ್ಯೆ ಇದ್ದು ಅದನ್ನು ಆದಷ್ಟು ಬೇಗ ನಾವು ಸಮಸ್ಯೆ ಬಗೆಹರಿಸಬಹುದು ಅಂತ ಹೇಳ್ತೀನಿ. ಅಲ್ಲ ಸರ್, 13ನೇ ವಾರ್ಡಲ್ಲಿ ಸಾರ್ವಜನಿಕ ಶೌಚಾಲಯ ಅಂತ ಯಾರು ಅನಧಿಕೃತವಾಗಿ ಕಟ್ಕೊಂಡು ಬರ್ತಾರೆ ಅಂತ ನಿಮಗೆ ದೂರ ಸಲ್ಲಿಸ್ತಾರೆ. ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡಿ, ಅದು ಸ್ಥಳ ಪರಿಶೀಲನೆ ಮಾಡಿ ಅದು ಯಾರು ಅನಧಿಕೃತವಾಗಿ ಕಾಂಪೌಂಡ್ ಕಟ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಆ್ಯಕ್ಷನ್ ತೊಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ. ನಿಮ್ಮ ಹೆಸರಮ್ಮ? ಯಾವ ಊರಮ್ಮ ನಿಮ್ಮದು? ಮಾನ್ವಿ. ಎಷ್ಟನೇ ವಾರ್ಡು? 13ನೇ ವಾರ್ಡ್. ಏನು ಸಮಸ್ಯೆ ಆಗಿದೆ? ಶೌಚಾಲಯದಲ್ಲಿ ಪ್ಲೇಸ್ ಇಲ್ಲ ರೀ. ಪ್ಲೇಸ್ ಇದ್ದಿದ್ನ ಗೋರ್ಮೆಂಟ್ ಪ್ಲೇಸ್ನಲ್ಲಿ ಮನೆ ಕಟ್ಟಕತ್ತಾರ. ಯಾರು ಅವರು ಅವರು ಕಟ್ಟಕತ್ತಿದ್ರೆ ಈಗ ನಾವು ನೈಟು ಹೋಗ್ತಿರ್ತೀವ್ರಿ ಶೌಚಾಲಯಕ್ಕೆ. ಹೋಗೋವಾಗ ಹೊರಗಡೆ ಕೂಡ್ಬೇಕಾದ್ರೆ ಪ್ಲೇಸ್ ಇಲ್ಲ. ಎಲ್ಲಿ ಕೂಡ್ಬೇಕು ನಾವು? ಅವರೆಲ್ಲ ಪ್ಲೇಸ್ನಲ್ಲಿ ಮನೆಗಳು ಕಟ್ಟಿದ್ರೆ ನಾವೆಲ್ಲಿ ಕೂಡ್ಬೇಕು? ನೈಟು ನಿಂದ್ರೋದು, ಬಾಗಿಲು ತೆರ್ಕೊಳ್ಳೋದು, ಲೈಟ್ಗಳು ಹಾಕೋದು. ನಾವೆಲ್ಲಿ ಹೋಗ್ಬೇಕು? ಮೇಲೆ ಅಂತೂ ಹೋಗೋಕ್ಕಾಗಲ್ಲ, ಲೈಟ್ ಐತೆ ಅಂತೇಳಿ. ಹೊರಗಡೆ ಪ್ಲೇಸ್ ಇದ್ರೆ ತಾನೇ ಕೂಡೋದು. ಮತ್ತೆ ಕೂಡಕ್ಕೆ ಪ್ಲೇಸ್ ಇರ್ಲಿಕ್ರೆ ನಾವೆಲ್ಲಿ ಕೂಡ್ಬೇಕು? ಹಂಗಾಗಿ ಈಗ ಮುನ್ಸಿಪಾಲ್ಟಿಗೆ ಬಂದು ಅರ್ಜಿ ಕೊಡಕತ್ತೀವಿ. ಈಗ ಅಲ್ಲಮ್ಮ ಮುನ್ಸಿಪಾಲ್ಟಿ ಅವ್ರು ಏನಂದ್ರು? ಮುನ್ಸಿಪಾಲ್ಟಿ ಅವ್ರು ಬಂದು ಮಾಡ್ಕೊಡ್ತೀವಿ ಅಂದಾರ ಸರ್. ಅಲ್ಲಮ್ಮ ಏನು ಸಮಸ್ಯೆ? ಏನಾದರೂ ಕಲ್ಲು ಹೋಗ್ತಾರ? ಕಲ್ಲು ಹೋಗಿರ್ತಾರ ನೈಟ್ ಹೊತ್ನಾಗ. ಏನು ಕಾಲ್ ಮಾಡ್ಯಾಕಂತೇಳಿ ಹಿಂಗೆ ಉದ್ದಕ್ಕೆ ನಿಂತ್ಕೊಂಡ್ಬಿಡ್ತಾರ.
ಹಂಗಿರುವಾಗ ಏನ್ ಮಾಡಕ್ಕಾಗತ್ರಿ? ನೈಟ್ ಒಬ್ರು ಇಬ್ರು ಹೋಗ್ತಿರ್ತಾರ, ಅವ್ರು ನೋಡಿ ಕೂಡ್ಬೇಕಾ ಕೂಡ್ಲಾರ್ದ ಮನೆಗೆ ಬರ್ಬೇಕ್ರಿ. ಹೆಣ್ಮಕ್ಳು ಎಲ್ಲ ಹೋಗೋದು ಎಲ್ಲ ಹೋಗತ್ತಲ್ಲ ರೀ. ನೀವು 13 ವಾರ್ಡ್ ಸದಸ್ಯರಲ್ಲ ಜನರೆಲ್ಲ ಅಲ್ಲೇ ಹೋಗ್ತಾರಾ? ಜನರೆಲ್ಲ ಅಲ್ಲೇ ಹೋಗ್ತೀರಿ ಸರ್. ನಮಗೂ ಚಿಕ್ಕ ಚಿಕ್ಕ ಮನೆ, ಪ್ಲೇಸ್ ಇಲ್ಲ ಮನೆಗೊಳಗ, ಶೌಚಾಲಯ ಕಟ್ಕೋಬೇಕಾದ್ರೆ ಮತ್ತೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾದ್ರಿ ಸರ್. ಹಂಗಾಗಿ ಈಗ ಏನಂತಾರ ಅವರು ಕೇಳಿದ್ರೆ, ಇದು ಸರ್ಕಾರಿ ಜಾಗ ಯಾಕೆ ನೀವು ಕಂಪೌಂಡ್ ಕಟ್ಟಿರಿ ಅಂತ ಹೇಳಿದ್ರೆ ಏನಂತಾರ? ಕೇಳಿದ್ರೆ ಸರ್, ಇನ್ನ ನಾವು ಕೇಳಿಲ್ಲ, ಆದ್ರೂ ನಾವು ಇಲ್ಲಿಗೆ ಬಂದಿದ್ವಿ ಸರ್ ಕೇಳಕ್. ಅಲ್ಲಮ್ಮ, ಈಗ ರಾತ್ರಿ ಕಟ್ಟಿದಾರಾ? ರಾತ್ರಿ ಹಾಕ್ಯಾರ ಸರ್ ಅವ್ರು. ಏನ್ ಕಟ್ಟಿದಾರೆ? ಅವ್ರು ಹಾಡ್ ಹಾಕಿ ಬುನಾದ್ ಹಾಕ್ಬಿಟ್ಟಾರ ಸರ್. ಅದು ಯಾರ ಜಾಗ ಅಂತ ಕಟ್ಟಿದಾರೆ ಅವರು? ಯಾರ ಜಾಗ ಅಂತ ಕಟ್ಟಿದಾರ? ಗೌರ್ಮೆಂಟ್ ಜಾಗ ಅಂತ ಕಟ್ಟಿರ್ತಾರೆ ಮತ್ತೆ ಆ ರೀತಿ ಕಟ್ಟಬಾರ್ದಲ್ಲ, ಮತ್ತೆ ಸಾರ್ವಜನಿಕರದು? ಮತ್ತೆ ಸಾರ್ವಜನಿಕರು ಕಟ್ಟಬಾರ್ದು, ಮತ್ತೆ ಈಗ ಕೇಳ್ಬೇಕಂತ ಹೇಳಿ ಹಿಂಗ ಬಂದ ಕಟ್ಟಿದ್ರೆ ಬಾಗಲತ್ತು ಬರ್ತಾರಂದು ರಾತ್ರಿ ಕಟ್ಟಾರ ಸರ್.